ಕನ್ನಡ ವಾಹಿನಿಗೆ ಸ್ವಾಗತ. ನವಚೇತನ್ ಫೈನಾನ್ಸ್ ನಲ್ಲಿ ಸಿಗ್ನೇಚರ್ ದುರ್ಬಳಕೆ ಮಾಡಿಕೊಂಡ ನವಚೇತನ ಫೈನಾನ್ಸ್ ಸಹಿ ದುರ್ಬಳಕೆ ಮಾಡಿಕೊಂಡು ಮತ್ತೆ ಅವರಿಗೆ ವಾಗ್ದಾನ ಮಾಡ್ತಾರೆ. ನನ್ನ ಜೀವನದಲ್ಲಿ ಆಟ ಆಡ್ತಾ ಇದ್ದೀರಾ ಎಂದು ಕೇಳಿದ್ರೆ ನನಗೆ ಆವಾಜ್ ಹಾಕಿದ ಕುಷ್ಟಗಿ ಮ್ಯಾನೇಜರ್ ಗಣೇಶ್ ಭಾವ್ಕರ್, ಕುಷ್ಟಗಿ ಏರಿಯಾ ಮ್ಯಾನೇಜರ್, ಜನಗಳಿಗೆ ಸ್ಪಂದನೆ ನೀಡಿದ ಮ್ಯಾನೇಜರ್ ಸಂತೋಷ್ ತೋಟದ್ ಇವರ ಗೊತ್ತಿಲ್ಲದಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಮತ್ತೆ ಫೋಟೋನ ಕರೆಕ್ಷನ್ ಮಾಡಿದ್ದಾರೆ. ಇನ್ಫ್ಲೂಯೆನ್ಸ್ ಪ್ಲೇ ಮಾಡ್ತೀನಿ ಅಂತ ಶುಭ ಸಂದೇಶವನ್ನ ನೀಡಿದ್ರು. ಲೋನ್ ತೆಗೆದುಕೊಂಡ ಮಹಿಳೆ ಸತ್ತಾಗ ಗೊತ್ತಾಗಿದ್ದು ಮಗನಿಗೆ ಅವರಿಗೆ ಪ್ರಶ್ನೆ ಮಾಡಿದಾಗ ನೆಪ ಒಡ್ಡುತ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಈಗ ಬಂದು 3 ತಿಂಗಳಾಯಿತು ಅಂತ ಹೇಳ್ತಾರೆ. ಇದು ಒಂದೇ ಅಲ್ಲದೆ ಹೀಗೆ ಸುಮಾರು ಗ್ರಾಹಕರಿಗೆ ಅನ್ಯಾಯವಾಗಿದೆ. ಇವಾಗ ಕಂಪ್ಯೂಟರ್ ಕಂಪ್ಲೀಟ್ ಕೊಡಿ, ನೋಡೋಣ, ನಾವು ಅದನ್ನ ಪರಿಶೀಲನೆ ಮಾಡಿ ಹೇಳ್ತೀವಿ. ಇದು 6 ತಿಂಗಳ ನಡೀತಾ ಇದ್ದು ಕೂಡ ಸಿಸಿ ಕ್ಯಾಮೆರಾ ಅಳವಡಿಸಿದ್ರು ಕೂಡ ಫೈನಾನ್ಸ್ಗೆ ಬಂದಂತಹ ಗ್ರಾಹಕರಿಗೆ ಹೆದರಿಸುವ ಕೆಲಸ ಇವರದ್ದಾಗಿದೆ. ನನ್ನ ಸಿಗ್ನೇಚರ್ ಸಂತೋಷ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಮಾಡ್ತಾರೆ. ಯಾರು ಮಾಡಿದಾರೋ ಗೊತ್ತಿಲ್ಲ. ತದನಂತರ ನನ್ನ ಫೋಟೋಕ್ಕೆ ಸ್ಕ್ಯಾಪ್ ಮಾಡಿದ್ರೆ ನಾನು ಡಿ ಪಿ ಇಟ್ಟಿರ್ತಾರಪ್ಪ ನೀವು ವಾಟ್ಸಪ್ಪಲ್ಲಿ, ಆ ಫೋಟೋ ತಕ್ಕ ಸ್ಕ್ಯಾಪ್ ಮಾಡಿ ನಮ್ಮ ತಾಯಿ ಪಟ್ಟಿಸಿ ಲೋನ್ ತಂದಿದ್ದಾರೆ. ಯಾರು ತಂದಿದ್ದಾರೆ? ನಮ್ಮ ತಾಯಿ ಅವ್ರು ಎಕ್ಸ್ಪೋರ್ಟ್ ಅವರು. ಅವ್ರ ತಾಯಿ ಸಾಯಕಿನ ಮುಂಚೆ ಇಂಜಿನಿಯರಿಂಗ್ ಅಂತ ಮಾಡಿದ್ದೆ. ಯಾಕಂದ್ರೆ ಅವ್ರು ಬಂದಿದ್ರು ಬ್ಯಾಂಕಿಗೆ. ನಮ್ಮ ತಾಯಿ ನನ್ನ ಹತ್ರ ಇದ್ದಿದ್ದರು. ಬ್ಯಾಂಕ್ ಇರ್ತೀರೋ ಲೋನ್ ತಂದಿದ್ರು ಕೂಡ ಪಾಪ ನನಗೆ ಅವರು ಮಲ್ಕೊಂಡಿರೋ ಪರಿಸ್ಥಿತಿಗೆ ಬ್ಯಾಂಕಿನ ಮನೆಗೆ ಬಂದಾಗ ಇಲ್ಲಿ ನಮ್ಮ ತಂದೆ ತಾಯಿ ಲೋನ್ ಮಾಡಿದ್ರು ಅಂತೇಳಿ ಉದ್ದೇಶದಿಂದ ನಾನು ಕಟ್ಟಿದ್ದೆ. ಆ ನಂತರ ನಮ್ಮ ತಾಯಿ ಎಕ್ಸ್ಪೋರ್ಟ್ ಆಗಿ ಬಂದಿದ್ದೆ. ಇಲ್ಲಿ ಸರಿಯಾಗಿ ನನಗೆ ಅದೇನು EMI ಬರೋಕೈತೆ ಅದು ಬಂದಿಲ್ಲ. ತದನಂತರ ಒಳ್ಳೆ ನಾನು ನೋಡಿದೆ. ಏನು ನೋಡಿದೆ ಅಂದರೆ ಇಲ್ಲಿ ಯಾರು ಸಿಗ್ನೇಚರ್ ನಮ್ಮ ತಂದೆ ಕೊಟ್ಟಾಗ ಅಲ್ಲ ಸಂತೋಷ ನಾನು ಮಾಡಿಲ್ಲ. ತೆಗಿಸಿ ನೋಡಿದಾಗ ಸಂತೋಷನ ಹೆಸರನ್ನ ತಿದ್ದುಪಡಿ ಮಾಡಿದ್ರೆ ಚೇಂಜ್ ಮಾಡಿದೆ ಬೇಕಿದೆ. ತದನಂತರ ಒಳ್ಳೆ ಅವರು ನನ್ನ ಫೋಟೋ ಏನು ಕೊಟ್ಟರೆ ಫೋಟೋ ಕೊಟ್ಟಾಗ ಫೋಟೋನ ಜೋಡಿ ಫೋಟೋ ನಿಮ್ಮ ಹತ್ರ ಇರ್ತಿದೆ. ಆ ಜೋಡಿ ಫೋಟೋನ ನನ್ನ ತಾಯಿ ಫೋಟೋ ಕೊಟ್ಟು ನನ್ನ ಫೋಟೋನ ಸ್ಕ್ರ್ಯಾಪ್ ಮಾಡಿದ್ದಾರೆ. ಈ ಥರ ಮಾಡಿ ಇದರಿಂದ ಈ ಥರ ಬಿಟ್ಟು ಈ ಬ್ಯಾಂಕ್ ಈ ಥರ ಯಾಕೆ ಮಾಡ್ತಾರೆ ಅಂತ ನೀವು ಯಾರು ಮ್ಯಾನೇಜರ್ ಆಗಿದ್ರಲ್ಲ ನಿಮ್ಮಲ್ಲಿ ನಾನು ಕೇಳ್ತೀನಿ. ನೀವೇ ಸರ್ ನನಗೆ ಅನ್ಯಾಯ ಆಗಿದೆ, ಈ ಥರ ಯಾಕೆ ಮಾಡ್ತಾ ಇದ್ದಾರೆ ಯಾಕೆ ಅಂತ ಕೇಳ್ತೀನಿ ಅಷ್ಟೇ. ಅನುಗ್ರಹ ಈಗ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಯಾಕಂತೇಳಿ ನಾನು ಅಂತಲ್ಲ, ಯಾರಾದರೂ ತೊಂದರೆ ಆಗ್ಬೋದು. ಓಕೆ, ನೀವು ಹೇಳೋದು ಕರೆಕ್ಟ್ ಇದೆ. ಬಟ್ ಅಂತ ಹೇಳಿದ್ರೆ ಅವ್ರ ಮನೆಯವ್ರದ್ದು ಏನಂತ ಹೇಳಿದ್ರೆ ನೀವು ಹೇಳ್ತಾ ಇದ್ದೀವಿ. ಬಟ್ ನಾವು ಅದಕ್ಕೆ ಏನಂದ್ರೆ ನಮ್ಮ ಹಿರಿಯ ಅಧಿಕಾರಿಗಳು ನಾವು ತಿಳಿಸ್ತೀವಿ ಯಾವ ರೀತಿ ರೈಟಿಂಗಲ್ಲಿ ಕೊಡಿ. ಸರಿ ಸರ್, ರೈಟಿಂಗಲ್ಲಿ ಕೊಡ್ರಿ. ಅದನ್ನು ನಾವೇನಂತ ಹೇಳಿದ್ರೆ ನೀವು ಕೊಟ್ಟಿರುವಂಥದ್ದನ್ನು ನಾವು ರಿಸೀವ್ಡ್ ಕಾಪಿಯನ್ನು ನಿಮಗೂ ಕೊಡ್ತೇವೆ. ನೀವು ಕೊಟ್ಟಿರೋಂಥ ಲೆಟರನ್ನು ನಾವು ಒರಿಜಿನಲ್ ಆಗಿ ಏನಂತ ಹೇಳಿದ್ರೆ ಕೊರಿಯರ್ ಮಾಡ್ತೀವಿ. ಪ್ಲಸ್ ಏನಂತ ಹೇಳಿದ್ರೆ ಮೇಲ್ ಮುಖಾಂತರ ಅವ್ರಿಗೆ ತಿಳಿಸ್ತೀವಿ. ಅಲ್ಲಿಂದ ಏನು ಅವ್ರಿಗೆ ಉತ್ತರ ಬರುತ್ತಲ್ಲ ಅದು ನಾವು ಬದುಕ್ತೀವಿ. ಧನ್ಯವಾದ ಸರ್, ನೀವು ಹೇಳಿದ ಮಾಹಿತಿ ಅಂತ ಹೇಳಬೇಕು. ಆದರೆ ನಾವು ಸೇವ್ ಮಾಡಲಾದೆ ಈ ಥರ ಕೊಟ್ಟಿದ್ರೆ ಯಾಕೆ ಈ ಥರ ಮಾಡಿದ್ದೀವಿ ನೀವು ಅದು ಬರೀರಿ. ಬಟ್ ಏನಂದರೆ ಅಲ್ಲ ಬರ್ಕೊಡೋಕ್ಕಿಂತ ಮುಂಚೆ ನೀವು ನಿಮ್ಮ ಬ್ಯಾಂಕಿನ ಕೆಲಸ ಮಾಡಿ ಸರ್. ನಾವು ನಾನು ಕೇಳಿದ್ರು, ನಾನು ಕೊಡ್ತೀನಿ ಕಂಪ್ಲೇಂಟ್. ನಾನು ಸಿಗ್ನೇಚರ್ ಮಾಡಿದ್ರೆ ನನ್ನ ಅಂಗಡಿ ತಗೊಂಡು ನನ್ನ ಫೋಟೋ ಕ್ಯಾಪ್ ಮಾಡ್ತೀನಿ, ಹೆಂಗೆ ಲೋನ್ ಕೊಡಿ ಸರ್. ಈಗ ನೋಡಿರಿ, ನಾವು ಇಲ್ಲಿ ಹೊಸ ಓನ್ಲಿ ಎಷ್ಟು 3 to 4 months ಆಯಿತು. ಹಾಂ ಸರ್. ಅವತ್ತು ಹೊಸ ಬಂತೀರಾ ಸರ್? ಹೊಸ ಬಂತೀರಾ ಸರ್? ನನ್ನ ಲೈಫಲ್ಲಿ ಈ ಥರ ಆಗಿದೆ, ಆಟ ಆಡ್ತಿದ್ರೆ ಸುಮ್ಮನೆ ಮಾತಂದ್ರೆ ಆಟ ಆಡ್ತಿದ್ದೆ ಅಂತ ನನ್ನ ಮೇಲೆ ಒಂದು ಸ್ವಲ್ಪ ರೋಪ್ ಹಾಕಿದ್ರು. ನಾವು ಹಾಕಿಲ್ಲ. ಸರ್ ನಮಗೆ ಹೇಳಿದಾಗ ನೀವು ನಮಗೆ ಹೇಳಿದಾಗ ಇದರಲ್ಲಿ ವಿಡಿಯೋಲ್ಲಿ ಇದೆ, ನಾವು ರೋಪ್ ಹಾಕೋದಿಲ್ಲ. ನೀವು ಹೆಂಗೆ ಅಂದ್ರಿ ಅಂತ ನಾವು ಕೇಳಿದ್ವಿ ಅಷ್ಟೇ. ಹಾಂ ಸರ್. ನಮಗೀಗ ನಾವೀಗೇನು ಆ್ಯಕ್ಚುಲಿ ಆಗಿ ನಿಮಗೇನು ಅಂದರೂ ನೀವು ನಮಗೆ ಕೇಳ್ತೀರಾ. ನಮಗೇನಂದ್ರೆ ನಾವು ನಿಮಗೆ ಕೇಳಬೇಕಾಗುತ್ತೆ. ಬಟ್ ನಾವು ಈ ಪೊಸಿಷನಲ್ಲಿ ಏನಂತ ಹೇಳಿದ್ರೆ ನಾವೀಗ ಮೊದಲಿಂದ ಇದ್ದರೆ ನಮಗೆ ನೀವು ಆ ಮಾತು ಅಂದಿದ್ರೆ ನಮ್ಗೆ ಸೂಟೇಬಲ್ ಇತ್ತು. ನಾವೊಂದು ಮಾತು ಹೇಳ್ತಾ ಇದ್ದೀನಿ. ನಾವು ಆ ಪೊಸಿಷನಲ್ಲಿ ಮೊದಲು ನಾವು ಇಲ್ಲಿ ಮೊದಲಿಂದಲೇ ನಾವು ಈ ಬ್ರಾಂಚಲ್ಲಿದ್ದರೆ ಅದಕ್ಕೆ ಏನಂತ ಹೇಳಿದ್ರೆ ಇದು ನಮ್ಮ ಮಿಸ್ಟೇಕ್ ಇದೆ ಅಂತೇಳಿ ನಾವು ಹೇಳ್ಬೋದಿತ್ತು. ಬಟ್ ಯಾರು ಮಿಸ್ಟೇಕ್ ಮಾಡಿದಾರೆ ನಮಗೆ ಗೊತ್ತಿಲ್ಲ. ಅವಶ್ಯಕತೆ ಆ ಎಂಪ್ಲಾಯ್ದವ್ರು ಏನಿದಾರಲ್ಲ ಅದಕ್ಕೆ ನೀವು ಏನಿತ್ತಲ್ಲ ಲೆಟರ್ ಕೊಡಿ. ಲೆಟರ್ ವೈಸ್ ಏನಿತ್ತಲ್ಲ ನಾವು ಏರಿಯಾ ಅಧಿಕಾರಿಗೆ ತಿಳಿಸ್ರಿ. ಈಗ ನೀವು ಅಂತಲ್ಲ, ನೀವು ಈಗ ಬಂದರೆ ಮತ್ತು ನೀವು ಹೋದಾಗ ಇನ್ನೊಬ್ರು ಬರ್ತಾರೆ. ಯಾರೇ ಬಂದರೂ ಈ ಥರ ಆಗ್ಬಾರ್ದು. ಈ ಥರ ಮಾಡೋದು ಫೈನಾನ್ಸ್ ಆಗಿ ಹೋಗ್ಬಿಡ್ತು. ಯಾರೇ ಬಂದರೂ ಸ್ಟ್ರಿಕ್ಟ್ ಆಗಿರ್ತಂದು ಅವ್ರು ಲೋನ್ ಬೇಕಲ್ಲ ತಗೊಳ್ಳಿ, ಅವ್ರ ಹೆಸರಲ್ಲಿ ಆದಂಥ ಲೋನ್ ಕೊಡ್ರಿ. ಇನ್ನೊಬ್ಬರ ಹೆಸರು ಬಂದು ಸ್ಟೇಟ್ ಮಾಡಿ ಯಾಕೆ ಕೊಡ್ತಾರೆ ಸರ್? ಅದೇ ನೀವೇನಿತ್ತಲ್ಲ ಅದನ್ನ ಯಾಕೆ ಮಾಡಿ ನೀವು ಫಸ್ಟ್ ಟೈಮ್ ನೀವು ಬಂದಿರೋದೀಗ ಇಷ್ಟು ವರ್ಷದಲ್ಲಿ ನೀವು ಫಸ್ಟ್ ಟೈಮ್ ಬಂದಿರೋ ಸರ್. ನಾನು ನೀವೇನಂತ ಹೇಳಿದ್ರೆ ಕಳಿಸಿ ನಿಮ್ಮ ಲೆಟರ್ ನೀವು ಮಾತಿನ ಮುಖಾಂತರ ಅವ್ರಿಗೆ ಹೇಳಿರ್ಬೋದು, ನಿಮಗೆ ನನಗೂ ಹೇಳಿರ್ಬೋದು. ಬಟ್ ಏನಂದ್ರೆ ರೈಟಿಂಗ್ನಾಗ ಏನಂತ ಹೇಳಿದ್ರೆ ಅದು ಬೇಕಾಗುತ್ತೆ. ರೈಟಿಂಗಲ್ಲಿ ನೀವು ಕೊಟ್ಟರೆ ಇಂಥ ಕಸ್ಟಮರ್ ಇಂಥ ನೇಮು ಇವ್ರು ನಮ್ಗೆ ಏನಂತ ಹೇಳಿದ್ರೆ ಈ ರೀತಿ ಫೇಕ್ ಆಗಿದೆ, ಈ ರೀತಿ ಏನೋ ಅವ್ರಿಗೆ ಪ್ರಾಬ್ಲಮ್ ಆಗಿದೆ, ಇವ್ರಿಗೇನೋ ಸಮಸ್ಯೆ ಆಗಿದೆ, ಇದರಿಂದ ಏನು ಪರಿಹಾರ ಆಯಿತು ಅಂತೇಳಿ ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಅಲ್ಲಿ ಕಂಪ್ಲೇಂಟ್ ಬಾಕ್ಸು ಇದೆ. ನಾವು ಇಟ್ಟೇವೆ ಸಜೆಷನ್ ಬಾಯ್ ಅಂತೇಳಿ ಕಂಪ್ಲೇಂಟ್ ಬಾಕ್ಸ್ ಇಟ್ಟೇವೆ. ಇವತ್ತು ಆ ಕಂಪ್ಲೇಂಟ್ ಸಲ್ಲಿಸ್ಬೇಕಾದ್ರೆ ನಾನು ಒಂದು 4-5 ಸರಿ ಬಂದಾಗ ಅದ್ರ ನೀವು ಇದ್ರಿ, ನಿಮ್ಮ ಐಆರ್ ಆಫೀಸರ್ ಇದ್ರು, ಅವ್ರು ನೀವು ಹೇಳಿದ್ರಿ 4-5 ಲೋನೇ ನಾನು ಈ ಥರ ಮಾಡಿದ್ದೀನಿ. ಯಾಕಂದರೆ ನಾನು ಏನೈತೆ ಕ್ಲಿಯರ್ ಮಾಡ್ತೀನಿ, ಸುಮ್ಮನೆ ಇದು ಮಾಡಿದ್ರೆ ಏನೈತೆ ನೋಡ್ತೀನಿ ನೀವು ಹೇಳಿ ಕಳಿಸಿದ್ರಿ ಸರ್. ಹೇಳಿ ಕಳಿಸಿದ್ವಿ ಫಸ್ಟ್ ಟೈಮಲ್ಲಿ ಬಂದಿರೋದು ನಾನು ಮಿನಿಮಮ್ ಒಂದು 10 ಸರಿ ಬಂದಿದ್ದೀನಿ ಸರ್. ಎಲ್ಲಿ ಇವ್ರು ನಮ್ಮ ಕಡೆ ಭೇಟಿ ಆದಾಗ ಒಂದು ಸಲ ಆಗಿದ್ದಿದ್ದಲ್ಲ, ನೀವೇನೋ 4 ಬ್ರಾಂಚ್ ಮ್ಯಾನೇಜರ್ ಅಂತ ಹೇಳ್ಬಿಟ್ಟು ಒಂದು ಸರಿ ಅಂತ ಹೇಳಿದ್ರು.
ಇವ್ರು ಮೇಡಮ್ ಅವ್ರು ವೆಂಕಟ ಮೇಡಮ್ ಅವ್ರು ಬಂದಿದ್ರು ಇಲ್ಲಿ ಬಂದಿದ್ದೀನಿ ಒಳ್ಳೆಯಲ್ಲಿ ಸರ್ ಇದ್ರು ಲೋನ್ ಕೊಡೋಣ ಯಾರು ಇನ್ನೊಬ್ರು ಯಾರು ಎಮ್ ಡಿ ಯಾರು ಸರ್ ಅವ್ರಿದ್ರು ಅವ್ರು ಬಂದಾಗ ಕೇಳಿ ಯಾರು ಬಂದಾಗ ಕೇಳಿದ್ರು ಪ್ರೊಸೆಸಿಂಗ್ ಇತ್ತು ನೋಡಿ ಹೇಳ್ತೀನಿ ಅಂತ ಕೇಳಿದ್ರೆ ಎಲ್ಲ ಅವಾಗ ನನಗೆ ಈ ಥರ ಇದೆ ಕಂಪ್ಲೇಂಟ್ ಬಾಕ್ಸ್ ಇದೆ ಕಂಪ್ಲೇಂಟ್ ಮಾಡಪ್ಪ ಅಂತ ಇವತ್ತಿಗೆ ಯಾರು ಹೇಳಿಲ್ಲ ಸರ್. ಈಗ ನಾವು ಹೇಳ್ತಾ ಇದ್ದೇವೆ ಇವತ್ತು ಇವತ್ತಿಂದ ಏನಾದರೂ ಪ್ರೊಸೀಜರ್ ಮಾಡಿಸ್ತೀವಿ. ಇವತ್ತಿಂದ ಮಾಡಲೇಬೇಕು ಸರ್, ಯಾಕಂದ್ರೆ ಏನು ಪ್ರೊಸೀಜರ್ ಮಾಡಲೇಬೇಕು. ನಾನು ಒಬ್ಬ ರಿಪೋರ್ಟ್ ನಮ್ಮ ಸಂಘಟನೆ ಏನಿದೆ ಏನು ನಮ್ಗೆ ಈ ಥರ ಮೋಸ ಆದರೆ ಬೇರೆ ನಾವು ಒಂದು ಮೀಡಿಯಾ ರಿಪೋರ್ಟ್ ಟೀಮ್ ಬ್ಯಾಂಕ್ ಅಂತ ಹೇಳಿ ನನಗೆ ಈ ಥರ ಅನ್ಯಾಯ ಆದಾಗ ಮಂದಿಗೆ ಹೆಂಗೆ ಕೇಳಿ ಬರಬರ್ ನೀವು ಹೇಳೋದು ಕರೆಕ್ಟ್ ಇದೆ. ಹೌದಲ್ಲ? ಬಟ್ ನಮ್ಮಲ್ಲಿ ಏನಂತ ಹೇಳಿದ್ರೆ ನೀವು ಈಗ ಲೆಟರ್ ಕೊಡ್ರಿ, ಲೆಟರ್ ಇಂದ ಪ್ರೊಸೀಜರ್ ಬೇಕು. ಯಾಕಂದ್ರೆ ಈಗ ನನಗೆ ಏನಂತ ಹೇಳಿದ್ರೆ ಒಂದು ಲೆಟರ್ ಒಯ್ದಿತ್ತಂದ್ರೆ ನಾನು ಮೇಲೆ ಈ ಮಾತು ಬಂದು ಕುಂತಾಗ ಯಾರು ಹೇಳಿಲ್ಲ ಸರ್, ಇವತ್ತು ಹೇಳ್ತಾರೆ ಲೆಟರ್ ಏನಿರೋದು ನಿಮ್ಮಲ್ಲಿ ನಾನು ಲಾಸ್ಟ್ ಟೈಮ್ ಏನಂತ ಹೇಳಿದ್ರೆ ನಮ್ಮ ಅಧಿಕಾರಿ ಒಬ್ಬರು ಫೋನ್ ಮಾಡಿದ್ರು ನನಗೆ. ಹಾಂ ಸರ್, ನೀವು ಬಂದಿರ್ತೀರ ಅಂತ ಹೇಳಿ ಅವರಿಂದ ಒಂದು ಮಾತು ಹೇಳಿದೆ. ಏನಂತ ಹೇಳಿದ್ರೆ ಲೆಟರ್ ತುಂಬಪ್ಪ ಅವ್ರದ್ದು ಏನು ಸಮಸ್ಯೆ ಇದೆ ಅದು ಆ ಲೆಟರಲ್ಲಿ ಉಲ್ಲೇಖ ಮಾಡೋಕ್ಕೆ ಹೇಳೋ ಮಾಡಿ ಅದನ್ನ ಏನಿರ್ತದೆ ಒಂದು ಮೇಲ್ ರೇಸ್ ಮಾಡಿ ಅವ್ರ ಪ್ರಾಬ್ಲಮ್ ಏನಿದೆ ಏನು ಸಮಸ್ಯೆ ಆಗಿದೆಯಲ್ಲ ಅದಕ್ಕೆ ಪರಿಹಾರ ಮಾಡಿಕೊಡ್ರಲ್ಲ ನಾ ಹೇಳಿದೆ. ಅವರು ನಿಮಗೆ ಮೊದಲು ಏನಾರ ಯಾರು ಇವತ್ತು ಫೋನ್ ಹಚ್ಚಿದ್ರೆ ನಾಳೆ ಬರ್ತೀನಿ ಸರ್ ಅಂತ. ಸರ್ ನಮ್ಗೆ ಸ್ವಲ್ಪ ಸಮಸ್ಯೆ ಇದೆ, ನಾನು ಕಟ್ತೀನಿ, ಸಮಸ್ಯೆ ಏನಿಲ್ಲ, ನಂದು ಇವತ್ತು ನಮ್ಮ ತಾಯಿ ಸಮಸ್ಯೆ ಆಗಿದೆಯಲ್ಲ, ಆದ್ರೂ ಮತ್ತೆ ಇಂಥಕ್ಕೆ ಯಾರು ಇದು ಮಾಡಿದ್ರೆ ಆ ಸಮಸ್ಯೆ ಕ್ಲಿಯರ್ ಮಾಡಿರಿ ಅಂತ ಎಲ್ಲರೂ ಇದ್ದಾರೆ. ಈಗ ಬಂದು ಇವರು ನಾನು ಒಂದು ಕೆಲಸ ಮಾಡ್ತಿದ್ದೆ, ಅವ್ರ ಕೆಲಸದಲ್ಲಿ ಕೂಲಿದ್ದಾರೆ, ನಾನೊಬ್ಬ ಕಾರ್ಮಿಕ ಕೆಲಸ ಮಾಡ್ತಿದ್ದೆ. ಕೆಲಸ ಮಾಡಿಬಿಟ್ಟು ಇನ್ನೊಂದು ಯಾಕಂದ್ರೆ ದುಡಿತೀರಿ, ಈಗ ಉಳಿ ಹೋಗೋ ಪರಿಸ್ಥಿತಿ ಬರುತ್ತೆ. ಈ ಇಂಥ ಕಷ್ಟದಲ್ಲಿ ಈ ಥರ ಅನ್ಯಾಯ ಆದರೆ ಈ ಥರ ಫೈನಾನ್ಸ್ಗಳಿದ್ದು ತಮ್ಮ ಟಾರ್ಗೆಟ್ ಕೊಡೋದು ನಮ್ಮನ್ನು ಇದು ಮಾಡಿದ್ರೆ ನಾವು ಯಾವ ಥರ ಈಗ ಏನಂತ ಹೇಳಿದ್ರೆ ಈಗ ಮಾಡ್ಯಾರ ನೀವು ಏನಂತ ಲೆಟರ್ ಒಳಗೆ ಕೊಡ್ರಿ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಅವ್ರಿಗೆ ಹೇಳಿಲ್ಲ, ಇವತ್ತಾದ್ರೂ ಹೇಳಿದ್ರಲ್ಲ ಅವ್ರಿಗೆ ಲೆಟ್ರಲ್ಲಿ ಕೂಡ ನಾನು ಲೆಟ್ರಲ್ಲಿ ಅಲ್ಲ ಅವರು ಅವತ್ತೇ ನನ್ನ ಫೋನ್ ಬಂದಿತ್ತು. ನಿಮ್ಗೊಂದು ಆಟ ಆಡಿದ್ರೆ ಸರ್, ಲೈಫಲ್ಲಿ ಆಟ ಆಡಿದ್ರೆ ಒಂದು ರೇಸ್ ಹೋಗ್ಬಿಟ್ರೆ ನನ್ನ ಲೈಫಲ್ಲಿ ಇಷ್ಟು ಆಟ ಆಡಿದ್ರೆ ನಾನು ಸುಮ್ಮನೆ ಕುಂತಿಲ್ಲ, ನಾವೇನು ಮಾಡಬೇಕು? ನಾವೊಂದು ಮಾತು ಹೇಳಲ್ಲ ನಿಮಗೆ, ಸಮಾಧಾನ ಶಾಂತಿ ಎಲ್ಲ ನೀವು ಹೇಳಿಲ್ಲ. ನಾನು ಫಸ್ಟಿನಿಂದನೇ ನಾನು ಯಾಕಂದರೆ ಸಮಾಧಾನವಾಗಿ ಹೇಳ್ತೇನೆ. ನಾವು ಸಮಾಧಾನ ಎಲ್ಲರೂ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ. ನಾನು ವಿಡಿಯೋ ಮಾಡಿ ಮೊದಲೇ ವಿಡಿಯೋ ಮಾಡಿದ್ದೇನೆ. ಓಕೆ, ಕ್ಯಾಮ್ರಾದಲ್ಲೆಲ್ಲ ಆಗ್ತಾ ಇದೆ. ಓಕೆ, ಯಾವುದೇ ಏನಿಲ್ಲ. ಬಟ್ ಏನಂತ ಹೇಳಿದ್ರೆ ಕ್ಯಾಮ್ರಾ ಇರ್ತಾರೆ, ನಮ್ಮ ಮೂರು ಕ್ಯಾಮ್ರಾ ಅದಾವೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಯಾಕಂದ್ರೆ ಕ್ಯಾಮ್ರಾ ಇರ್ತೇನೆ, ನಾವು ಇಲ್ಲೇ ತೆಗೆದುಕೊಂಡಿದ್ದೀವಿ, ನನ್ನ ಸುಳ್ಳು ಕ್ಯಾಮ್ರಾ. ಹೌದು, ನೀವು ಅಂದಿದ್ದು ಸುಳ್ಳು ಗೊತ್ತಾಗುತ್ತೆ, ನಾನು ಅಂದಿದ್ದು ಗೊತ್ತಾಗುತ್ತೆ, ಏನನ್ನೋದು ಓಪನ್ ಆಗಿ ಗೊತ್ತಾಗುತ್ತೆ. ಆ ಪ್ರಾಬ್ಲಮ್ ಇಲ್ಲ, ನಮ್ಗೆ ಪ್ರಾಬ್ಲಮ್ ಇಲ್ಲ. ಓಕೆ, ಪ್ರಾಬ್ಲಮ್ ಇರೋದು ವಿಡಿಯೋ ಮಾಡ್ತೀನಿ, ಪರವಾಗಿಲ್ಲ ಮಾಡಿ. ಯಾಕಂದ್ರೆ ನಾನು ನಿಮ್ಮಲ್ಲಿ ಎಲ್ಲೇ ಮಾಡಕ್ಕೆ ಬಂದಿರೋದಿಲ್ಲ, ನನ್ನಲ್ಲಿ ಆದ ನನ್ನೇ ಆಗಲ್ಲ. ನಾನು ಈ ಥರ ಆಗಿದೆ ನಿಮ್ಮ ಹತ್ರ ಕೇಳ್ಬೋದು. ನೀವು ಹೇಳ್ಕೊಳ್ತಾ ಇದ್ದೀರಾ ನನಗೆ ಇದೇ ಥರ ಲೆಟ್ರನ್ನ ಮೊದಲೇ ನೀವು ಕಂಪ್ಲೇಂಟ್ ಲೆಟರ್ ಮಾಡಿದ್ರೆ ಯಾವಾಗೋ ಮಾಡ್ತಾ ಇದ್ದೀನಿ. 6 ತಿಂಗಳಾಗಿ ಹೋಯ್ತು. ನಾವೊಂದು ಮಾತು ಹೇಳೋಣ, ನಮ್ಮ ತಾಯಿ ಜೊತೆ 6 ತಿಂಗಳ ಕೆಲಸ ಮಾಡ್ತಾ ಇದ್ದೀನಿ. ಮೊನ್ನೆ ಲಾಸ್ಟ್ ವೀಕೇನೋ ಬಂದಂಗಿರ್ತೀವಿ. ಹೌದು, ಬಂದಾಗ ನಾವು ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ಬ್ರಾಂಚ್ ಮ್ಯಾನೇಜರ್ ಹೇಳಿದೆ. ಬಟ್ ಅವ್ರೇನಂದ್ರೆ ಅನಿವಾರ್ಯ ಅವ್ರಿಗೆ ಹೆಲ್ತ್ ಸರಿ ಇಲ್ಲ, ಯಾಕಂದ್ರೆ ಅವರು ಇದರಲ್ಲಿ ಅಡ್ಮಿಟ್ ಇದ್ದಾರೆ, ಹಂಗೆ ಅವ್ರಿಗೆ ಸಮಸ್ಯೆ ಇದೆ, ಹಂಗಾಗಿ ಅವ್ರು ಬಂದಿಲ್ಲ. ಏನೋ ಅವ್ರಿಗೆ ಅಂಶದಲ್ಲಿ ಅವರು ಅಂಶದಲ್ಲಿದ್ದರು, ಏನೋ ಮಾಡ್ತಿರ್ಬೇಕು ಅದು ಬಿಟ್ಟರೆ ಏನಿಲ್ಲ. ಇವತ್ತು ಕೊಟ್ಟು ಅವರು ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.